ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ. ಇವತ್ತೊಂದು ಈಸಿಯಾಗಿ ಒಂದು ಎಗ್ ಮಸಾಲ ಮಾಡ್ತಾಯಿದ್ದೀನಿ. ಹೆಂಗಪ್ಪ ಅಂತ ಅಂದರೆ, ಒಂದು ಚಿಕ್ಕ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತಗೊಂಡಿದ್ದೀನಿ. ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಇದು ಮಸಾಲ ರುಬ್ಬಕ್ಕೆ. ಮತ್ತು ಒಂದೆರಡು ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ. ಇದಕ್ಕೆ ನಾರ್ಮಲಾಗಿ ನಾವು ಮಸಾಲ ಐಟಮ್ ಹಾಕ್ತೀವಿ. ಚಕ್ಕೆ, ಲವಂಗ, ಮೆಣಸು ಮತ್ತು ಶುಂಠಿ ಇದಿಷ್ಟು ಹಾಕಬೇಕು. ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಬೇಕು. ನಾವೇನು ಸಾಂಬಾರಿಗೆ ಯೂಸ್ ಮಾಡ್ತೀವಿ ಆ ಖಾರದ ಪುಡಿ ಹಾಕಬೇಕು. ಅದು ನಿಮ್ಮ ಚಾಯ್ಸು. ಬೇಕು ಅಂತ ಅಂದರೆ ಹಾಕ್ಬೋದು, ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಾದ ನಂತರ ನೆಕ್ಸ್ಟು ಒಗ್ಗರಣೆಗೆ ಹಾಕೋದೇನೆ. ಅದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನನ್ನ ವಿಡಿಯೋನ ಕಂಪ್ಲೀಟಾಗಿ ಪೂರ ನೋಡಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾದಮೇಲೆ ನಾನು ಚಿಕ್ಕದಾಗಿ ರುಬ್ಕೊಂಡಿದ್ದೀನಿ, ಅಂದರೆ ನುಣುಪಾಗಿ ರುಬ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಗೆಡ್ಡೆ ಹಾಕಿದ್ದೀನಿ, ಒಂದು ಗೆಡ್ಡೆನ ಅದು ಮಿಸ್ ಮಾಡಿಬಿಟ್ಟಿದ್ದೆ ನಾನು. ಹಾಗಾಗಿ ಸ್ವಲ್ಪ ರುಬ್ಬಾದಮೇಲೆ ಅದನ್ನು ಹಾಕಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ನಾವೇನು ರುಬ್ಕೊಂಡಿರ್ತೀವಿ ಆ ಮಸಾಲಾನ ಅದಕ್ಕೆ ಸೇರಿಸ್ಬಿಟ್ಟು ಸೌಟಾಡ್ಸೋಣ. ಅಂದರೆ ಮಸಾಲ ತಳ ಹಿಡಿಬಾರ್ದು, ಆ ಥರ ಸೌಟಾಡ್ಸೋಣ. ನಾವು ಬೇಕು ಅಂತ ಅಂದರೆ ಈಗಲೇ ನೀರು ಹಾಕಿ ಬೇಯಿಸ್ಕೋಬೋದು, ಬೇಡ ಅಂತ ಅಂದರೆ ಗಟ್ಟಿ ಮಸಾಲದಲ್ಲೇ ಬೇಯಿಸ್ಕೋಬೋದು. ನಾನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತೀನಿ. ನಾನಿಲ್ಲಿ ಎಗ್ ಮಸಾಲ ಮಾಡೋದ್ರಿಂದ ತುಂಬ ಸಾಂಬಾರು ಟೈಪಲ್ಲಿ ಮಾಡಲ್ಲ, ಸೆಮಿ ಗ್ರೇವಿ ಟೈಪಲ್ಲಿ ಮಾಡ್ತೀನಿ. ಇದು ಮುದ್ದೆಗೆ, ರೈಸ್ಗೆ, ಚಪಾತಿಗೆ ಯಾವುದಕ್ಕಾದರೂ ಆಗುತ್ತೆ. ಮತ್ತು ನಾನು ಏನು ರುಬ್ಕೊಂಡಿರ್ತೀನಿ ಜಾರು, ಅದರಲ್ಲಿರೋ ಮಸಾಲನೂ ನಾನು ವೇಸ್ಟ್ ಮಾಡಲ್ಲ. ಅದಕ್ಕೂ ಸ್ವಲ್ಪ ನೀರು ಹಾಕಿ ಸೇರಿಸ್ತೀನಿ. ಚೆನ್ನಾಗಿ ಕುದಿ ಬರಬೇಕು, ಮಸಾಲದ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಷ್ಟೋ ತನಕ ಚೆನ್ನಾಗಿ ಬೇಯಿಸ್ತೀನಿ. ಮಧ್ಯದಲ್ಲಿ ಸೌಟಾಡಿಸ್ತಾ ಇರ್ತೀನಿ, ಯಾಕೆಂತ ಅಂದರೆ ತಳ ಹಿಡಿಬಾರ್ದು ಅಂತ ಅಂದ್ಬಿಟ್ಟು. ಹಾಗೆ ಪಲ್ಯ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನೂ ಸುಧಾ ಮಸಾಲಾನ ಬೇಯಿಸಬೇಕು. ಏಕೆಂತ ಅಂದರೆ ಮಸಾಲಕ್ಕೆ ಈಗಲೇ ಉಪ್ಪು ಹಿಡಿಬೇಕು ಅಂತ ಅನ್ನೋದು ಕಾರಣಕ್ಕೋಸ್ಕರ ಚೆನ್ನಾಗಿ ಬೇಯಿಸಬೇಕು. ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಸಾಲ ಬೇಯಿಸೋಣ. ಏಕೆಂತಂದರೆ ತುಂಬ ದೊಡ್ಡ ಉರಿ ಹಾಕಿ ಬೇಯಿಸಿದರೆ ಮಸಾಲ ಬೆಂದು ಗಟ್ಟಿಯಾಗಿಬಿಡುತ್ತೆ ಮತ್ತು ತಳ ಹಿಡಿಯುತ್ತೆ. ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ, ಸೀದಿರೋ ಟೇಸ್ಟು ಬರುತ್ತೆ. ಹಂಗಾಗಿ ನಾವು ಆದಷ್ಟು ಕಡಿಮೆ ಉರಿಲೇ ಮಸಾಲ ಬೇಯಿಸ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ. ಇದು ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಉಪ್ಪು ಮಸಾಲ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ನಾವು ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಮೊಟ್ಟೆ ಹಾಕ್ಕೊಂಡ್ರೆ ಸಾಕು, ಆಗುತ್ತೆ. ನಮ್ಮ ಚಾಯ್ಸು, ನಾವು 2 ಹಾಕ್ಬೋದು ಅಥವಾ 4 ಹಾಕ್ಬೋದು, ಎಷ್ಟಾದರೂ ಹಾಕ್ಬೋದು, ಅದು ನಮ್ಮ ಇಷ್ಟ. ನಾನಿಲ್ಲಿ ಒಂದು 3 ಮೊಟ್ಟೆ ತೊಗೊಂಡಿದ್ದೀನಿ, 3 ಮೊಟ್ಟೆಯಷ್ಟು ಹಾಕ್ತೀನಿ. ಇದನ್ನು ಡೈರೆಕ್ಟಾಗಿ ಮೊಟ್ಟೆನ ಹಾಕ್ಬೋದಿತ್ತು, ಬಟ್ಟು ಎಲ್ಲ ಆಚೀಚೆ ಆಗಿ ಮೊಟ್ಟೆ ಅಷ್ಟು ಉಂಡೆ ಟೈಪಲ್ಲಿ ಸಿಗಲ್ಲ ಅನ್ನೋದಕ್ಕೋಸ್ಕರ ನಾನು ಮೊದಲು ಒಂದು ಬಟ್ಲಿಗೆ ಮೊಟ್ಟೆ ಒಡೆದು ಒಂದೊಂದಾಗೆ ಮೊಟ್ಟೆನ ಹಾಕ್ತಾಯಿದ್ದೀನಿ. ನೋಡಿ, ಒಂದೊಂದಾಗೆ ಹಾಕ್ತಾಯಿದ್ದೀನಿ. ಮತ್ತು ಯಾವುದೇ ಕಾರಣಕ್ಕೂ ಮೊಟ್ಟೆ ಹಾಕಿದ ಮೇಲೆ ಸೌಟಾಡ್ಸೋಕ್ಕೆ ಹೋಗಬೇಡಿ. ಸೌಟಾಡ್ಸಿದ್ರೆ ಮೊಟ್ಟೆ ಎಲ್ಲ ಅಂದರೆ ಒಡೆದೋಗಿ ಗದ್ರ ಆಗಿಬಿಡುತ್ತೆ. ಸಾಂಬಾರೆಲ್ಲ ಫುಲ್ಲು ಗಟ್ಟಿ ಬಂದ್ಬಿಡುತ್ತೆ. ಹಂಗಾಗಿ ನಮಗೆ ಮೊಟ್ಟೆ ಸಿಗಲ್ಲ ಮಸಾಲದಲ್ಲಿ. ಹಂಗಾಗಿ ಮೊಟ್ಟೆ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಸೌಟ್ ಹಾಕೋಕ್ಕೆ ಹೋಗಬೇಡಿ. ಆದಷ್ಟು ಬಾಣಲಿ ಇದೆಯಲ್ಲ, ಅದೇ ಬಾಣಲಿನ ನಿಧಾನಕ್ಕೆ ರೌಂಡ್ ಶೇಪಲ್ಲಿ ತಿರುಗಿಸಿ ಸಾಕು. ಅದಷ್ಟೇನು ತಳ ಹಿಡಿಯಲ್ಲ. ಹಾಗಾಗಿ ಇದು ಒಂದು 5 ನಿಮಿಷ ಬೇಯಬೇಕು. ಇದು 5 ನಿಮಿಷ ಬೆಂದರೆ ನಮಗೆ ಮೊಟ್ಟೆ ಮಸಾಲ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಕ್ವಿಕ್ಕಾಗಿ ಮಾಡ್ಕೋಬೋದು. ನಾನ್ ವೆಜ್ ತಿನ್ನಬೇಕು ಅನ್ನೋ ಟೈಮಲ್ಲಿ ನಾವು ಖಾಲಿ ಎಗ್ ಇದ್ರೇ ಸಾಕು, ಈ ಥರದ್ದೊಂದು ರೆಸಿಪಿ ಮಾಡ್ಕೊಂಡು ಆರಾಮ್ಸೆ ತಿನ್ಬೋದು. ವೈಟ್ ರೈಸ್ಗೆ ಮತ್ತು ಮುದ್ದೆಗೆ, ಚಪಾತಿಗೆ, ಪರೋಟಕ್ಕೆ, ದೋಸೆಗೆ, ಯಾವುದಕ್ಕಾದರೂ ಆಲ್ಮೋಸ್ಟ್ ಫೇವ್ರೇಟ್ ಇರುತ್ತೆ ಇದು. ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ನಾನು ಕಾರಣಾಂತರಗಳಿಂದ ಸ್ವಲ್ಪ ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದಾದ ನಂತರ ಆಲ್ಮೋಸ್ಟ್ ನಾನು ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸು
ಫ್ಯಾಮಿಲಿಲಿ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ, ಹಂಗಾಗಿ ಮಗು ಇದ್ದಾಳಲ್ಲ ಹಂಗಾಗಿ. ಸೊ ನಾನು ಯಾವಾಗ ಹಾಕಿದರೂ ನನಗೆ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ರೆಸಿಪಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರಾ ನೋಡಿ. ಥ್ಯಾಂಕ್ ಯು.